ಹಾಯ್. ಫುಟ್ಪಾತಿನಲ್ಲಿ ಸ್ಕೂಟಿಯಲ್ಲಿ ಬರ್ತಿದ್ದ ವ್ಯಕ್ತಿಯನ್ನು ತಡೆದು, ನೀನು ರಸ್ತೆಯಲ್ಲಿ ಹೋಗು, ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ ಎಚ್ಚರಿಸಿದ ಅಜ್ಜಿಯ ವಿಡಿಯೋ ಇದೆಯಲ್ಲ, ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಎಲ್ಲರ ಅಜ್ಜಿನ ಹೊಗಳಿದ್ದು ಅವ್ರದ್ದೊಂದು ಸಿವಿಕ್ ಸೆನ್ಸ್ ತುಂಬಾನೇ ಮೆಚ್ಕೊಂಡ್ರು. ಅಜ್ಜಿನ ಇಂಟರ್ವ್ಯೂ ಮಾಡ್ಲಾಯ್ತು. ಆವಾಗ ಕೂಡ ಕೆಲವೊಂದು ಕುತೂಹಲಕಾರಿ ಅಂಶಗಳು ಗಮನಕ್ಕೆ ಬಂತು. ಅವರು ಹಿಂದೆ ಸ್ಕೌಟ್ ಅಂಡ್ ಗೈಡ್ಸ್ ನಲ್ಲಿ ಕೆಲಸ ಮಾಡಿದ್ರು. ಅಲ್ಲದೆ ಅವ್ರಿಗೆಲ್ಲ ಜ್ಞಾನ ಇದೆ. ಈಗ ಏನ್ ನಡೀತಿದೆ, ರಾಜಕೀಯದಲ್ಲಿ ಏನಾಗ್ತಿದೆ, ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಎಲ್ಲ ಒಂಥರ ಅಪ್ಡೇಟೆಡ್ ಅಜ್ಜಿ. ಏನು ಗೊತ್ತಿಲ್ಲ ಅನ್ನಂಗಲ್ಲ. ಅಷ್ಟು ಮಾತ್ರ ಅಲ್ಲ, ಅಜ್ಜಿ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ತುಂಬಾ ಆಕ್ಟಿವ್ ಆಗಿರುವಂತರು. ಅವ್ರದ್ದು ಪ್ರಭಾ ಖಾತ್ ಎಂಬ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ. ಇದೆಲ್ಲ ಒಂದು ಪಾಸಿಟಿವ್ ಸೈಡ್ ಆದ್ರೆ, ಈಗ ಅವ್ರು ಮಾಡ್ತಿರೋದು ಈಗ ಇನ್ನು ಸ್ವಲ್ಪ ಮೆಲೋ ಡ್ರಾಮಾ. ಪಾಪ ಅವ್ರು ಮಾಡ್ತಿರೋದಲ್ಲ, ಅವ್ರನ್ನ ಕೆಲವೊಂದು ಮಾಧ್ಯಮದವರು ಮಾಡಿಸ್ತಾ ಇದ್ದಾರೆ. ಈಗ ಅದೇ ರೀತಿ ಒಂದು ಫುಟ್ಪಾತಿನಲ್ಲಿ ಒಂದು ಗಾಡಿ ಬರುವಂತೆ ಮಾಡಿ, ಬೈಕ್ ಅವರ ಟೀಮ್ ಅವರ ಯಾರೋ ತರಿಸಿ ಬರುವಂತೆ ಮಾಡಿ, ಅಜ್ಜಿ ಅವ್ರನ್ನ ಹಿಮ್ಮೆಟ್ಟುವಂತೆ ಈ ವಿಡಿಯೋಗಳನ್ನ ಮಾಡಿ ಮಾಡಿ ಆಗ್ತಾ ಇದ್ದಾರೆ. ಒಂದು ನ್ಯಾಚುರಲ್ ಮಾಡಿದಾಗ ಅದು ಒಂದು ವೈರಲ್ ಆಗಿದೆ ಬೇರೆ. ಈಗ ಈ ಕತೆ ಸ್ಕ್ರಿಪ್ಟೆಡ್ ಮಾಡಿ ಅದನ್ನ ಆ ರೀತಿ ಮಾಡುವಾಗ ಪಾಪ ಅಜ್ಜಿಯ ಇಮೇಜ್ಗೆ ಧಕ್ಕೆ ಆಗ್ತಾ ಇದೆ. ಅದನ್ನ ಅಜ್ಜಿ ಅರ್ಥ ಮಾಡ್ಕೊಳ್ಬೇಕು. ಪೊಲೀಸರಿದ್ದಾರೆ, ಪೊಲೀಸರ ಡ್ಯೂಟಿನ ಅಜ್ಜಿ ಮಾಡಕ್ ಹೋದ್ರೆ ಹೇಗೆ ಅಲ್ವಾ? ಎಲ್ಲವೂ ಲಿಮಿಟ್ ಅಲ್ಲಿ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಲಿಮಿಟ್ ಮೀರಿದ್ರೆ ಮಾತ್ರ ಯಾಕೋ ಬೋರ್ ಹೊಡಿಯಕ್ ಸ್ಟಾರ್ಟ್ ಆಗುತ್ತೆ. ನೀವೇನಂತೀರಿ?